ನವರಾತ್ರಿ ಉತ್ಸವದ ಹಿನ್ನೆಲೆ ಮಹಾರಾಷ್ಟ್ರ ತುಳಜಾಪುರದ ಪ್ರಸಿದ್ಧ ತುಳಜಾ ಭವಾನಿ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ತೆರಳುವ ಭಕ್ತರಿಗಾಗಿ ಬೃಹತ್ ಪ್ರಮಾಣದ ಹಣ್ಣು ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಖ್ಯಾತ ಉದ್ಯಮಿ ಸಂಜೀವ್ ಕುಮಾರ್ ಹೂಗಾರ್ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ, ಬೀದರ್, ತೆಲಂಗಾಣ ಸೇರಿದಂತೆ ಹಲವು ಕಡೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ತುಳಜಾಪುರಕ್ಕೆ ಆಗಮಿಸುತ್ತಾರೆ. ಪಾದಯಾತ್ರಿಗಳಿಗಾಗಿ ಪ್ರಿನ್ಸ್ ಒನ್ಸ್ ಗ್ರೂಪ್ ವತಿಯಿಂದ ಮಾರ್ಗ ಮಧ್ಯದ ನಳದುರ್ಗದ ಹತ್ತಿರ ಹಣ್ಣು ವಿತರಣೆ ಮಾಡಲಾಗುತ್ತಿದೆ. ಸುಮಾರು 30 ಟನ್ ಹಣ್ಣುಗಳು ವಿತರಣೆ ಮಾಡಲಾಗುತ್ತಿದ್ದು, ಅಕ್ಟೋಬರ್ 15, 16 ಹಾಗೂ 17ರಂದು 3 ದಿನಗಳ ಕಾಲ ನಿರಂತರ ಹಣ್ಣು ವಿತರಣೆ ಕಾರ್ಯ ಜರುಗಲಿದೆ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಮುಖಂಡರು ಹರೀಶ್ ಅವರು, ಸಮಾರಂಭದ ದಿನದಂದು ಹಣ್ಣು ವಿತರಣೆ ಜೊತೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗಿರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ಎಲ್ಲರಿಗೋಸ್ಕರ ಭಕ್ತರಿಗೋಸ್ಕರ ತುಳಜಾಪುರ ಹೋಗೋ ದಾರಿಯಲ್ಲಿ ನೆಲದುರ್ಗ ಮಾರ್ಗ ಹತ್ತಿರ ಒಂದು ಫ್ರೂಟ್ ಹಂಚ ವಿತರಣೆ ಇಟ್ಕೊಂಡಿನಿ. ತಾವೆಲ್ಲರೂ ದಯವಿಟ್ಟು ನನ್ನ ಸಣ್ಣ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ನಿಮ್ಮಲ್ಲಿ ಎಲ್ಲ ಪ್ರೀತಿ ವಿಶ್ವಾಸ ಆತ್ಮದಿಂದ ಕೇಳ್ಕೊಳತ್ತೀನಿ. ಈ ಸಣ್ಣ ಪ್ರೋಗ್ರಾಮ್ಗೆ ಎಲ್ಲರೂ ಭಾಗಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ನಿಮ್ಮೆಲ್ಲರಿಗೆ ನಾನು ಆತ್ಮಲಿಂದ ಕೇಳ್ಕೊತಾ ಇದ್ದೀನಿ. ಜನಗಳು ನಡ್ಕೋತಾ ಹೋಗಿರ್ತಾರೆ ಸರ್. ತಾಯಿಬಲ್ ಒಂದು 3-4 ದಿನ ನಮ್ಮ ಕಲಬುರಗಿ ಜಿಲ್ಲೆಯಿಂದ, ಬೀದರ್ ಜಿಲ್ಲೆಯಿಂದ, ಯಾದಗಿರಿ ಜಿಲ್ಲೆ ಮತ್ತು ಮಹಾರಾಷ್ಟ್ರ, ತೆಲಂಗಾಣ ಆಜುಬಾಜು ಡಿಸ್ಟ್ರಿಕ್ಲಿಂದ ಎಲ್ಲರೂ ನಡ್ಕೋತಾ ಹೋಗಿರ್ತಾರೆ ಸರ್. ಅಲ್ಲಿ ಅವ್ರಿಗೆ ಏನಂತಂದ್ರೆ ಅಲ್ಲಿ ರನ್ನಿಂಗ್ದಾಗ ಊಟನೂ ಇಟ್ಟಿರ್ತಾರೆ ಸರ್ ಅವರು ಇವರು. ಬಟ್ ನಾವೊಂದು ಬೇರೆ ಏನಂತಂದ್ರೆ ಸರ್, ಫ್ರೂಟ್ ಯಾಕೆ ಇಟ್ಟಿನಂತಂದ್ರೆ ಎಲ್ಲರಿಗೆ ರನ್ನಿಂಗ್ದಾಗೆ ಒಂದು ಅವರಿಗೆ ಹೊಟ್ಟೆಗೆ ಟೈಮ್ ಇಲ್ದಂಗೆ ತಿನ್ಬೇಕಂತಂದಕ್ಕೆ ಫ್ರೂಟೇ ಇಟ್ಟಿನಿ ಸರ್. ನಾವು ಊಟ ಇಟ್ಟಿಲ್ಲ. ಎಲ್ಲರಿಗೆ ಬಾಳೆಹಣ್ಣು, ಸೇಬು, ಸಂತ್ರ ಮತ್ತು ನೀರು, ಬಿಸ್ಲರಿ ಬಾಟಲ್ನು ಇಟ್ಟೀನಿ. ರನ್ನಿಂಗ್ದಾಗೆ ಇಟ್ಟಿನಿ ಸರ್. ಅವರಿಗೆ ಅನುಕೂಲ ಆಗೋ ಪ್ರಕಾರ ನಾವು ಫ್ರೂಟು ಅಲ್ಲೇ ಯಾಕೆ ಪ್ಲೇಸ್ ಚೂಸ್ ಮಾಡೋದಂದ್ರೆ ಸರ್, ನಾನು ಎಲ್ಲ ಡಿಸ್ಟ್ರಿಕ್ಟ್ ಜನ ಅಲ್ಲೇ ಬಂದು ಒಕ್ಕಟ್ಟಾದಂತಕ್ಕೆ ಅದೇ ಪ್ಲೇಸ್ ಚೂಸ್ ಮಾಡಿ ಸೆಂಟ್ರಲ್ ಪ್ಲೇಸ್ ಆದಂತೆ ಅಲ್ಲಿ ಇಟ್ಟಿನಿ ಸರ್. ನಾನು ಈ ಪ್ರೋಗ್ರಾಮ್ ಇಟ್ಕೊಂಡು ಸರ್ ಒಂದು ಲಾರಿ ಲೋಡ್ ಮಾಡಿಸಿನಿ ಸರ್. ಅದು ಇರ್ಬೋದು ಸರ್ ಒಂದು 30 ಟನ್ ಎಲ್ಲ ಲೋಡು ವೇಟಿಂಗ್ ಹಿಸಾಬ್ಲಿಂದ ವೇಟ್ ಮಾಡಿದ್ರೆ ಒಂದು 30 ಟನ್ ಅಬೋನೇ ಇರ್ಬೋದು. ಕೆಳಗೇನಿಲ್ಲ ಸರ್. 2 ಲಾರಿ ಅವಂತೂ ಒಂದು ವಾಟರ್ ಬಾಟಲ್ ಲಾರಿ ಬಿ ಅದ ಸರ್. ಅದರಲ್ಲಿ ಸರ್ ಮೊದಲು ಲಾಕ್ಡೌನ್ ಬಿಫೋರು 2 ವರ್ಷ ಮಾಡೀನಿ ಸರ್. 18, 19ರಾಗೂ 2 ವರ್ಷ ಕಂಟಿನ್ಯೂ ಮಾಡೀನಿ ಸರ್. ಈಗ 2 ವರ್ಷ ನಡ್ಬರ್ಕ್ ಕರೋನಾಲಿಂದ ಜರ ಬಿಸ್ನೆಸ್ ಲಾಸ್ ಆಗಿ ಮಾಡಲಿಲ್ಲ ಸರ್. ಈ ಸರ್ತಿ ಮತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸರ್ ತಾಯಿ ಹೆಸರು ಮೇಲೆ. ನಾನು ಸರ್ ತಾಯಿ ಆಶೀರ್ವಾದದಿಂದ ಒಂದು ಸಣ್ಣ ಒಂದು ನನ್ನ ಜೀವನದಾಗ ಆಗಿರೋಂಥ ಘಟನೆ ಐತಿ ನಿಮ್ಗೆ. 2007ರಲ್ಲಿ ಸರ್ ನಾನು ಪಾದಯಾತ್ರೆಗೆ ನಡ್ಕೋತ ಹೋಗಿದ್ದೆ ಸರ್. ಆ ಟೈಮ್ನಾಗ ನಾ ಏನಂತ ತಾಯಿಗೆ ಒಂದು ಬೇಡ್ಕೊಂಡೆ ಅಂತಂದ್ರೆ, ಹಾದ್ಯಾಗ ಎಲ್ಲದಲ್ಲಿ ಎಲ್ಲರೂ ಊಟ ಕೊಡ್ತಾಯಿದ್ರಿ ಸರ್, ಅನ್ನದಾನ ಮಾಡ್ತಾಯಿದ್ರು. ನಾ ಏನಂತ ತಾಯಿಗೆ ಆಶೀರ್ವಾದ ಬೇಡ್ಕೊಂಡಂದ್ರೆ, ತಾಯಿ ನನ್ನ ಜೀವನದಾಗ ನನಗೆ ಒಳ್ಳೆ ಒಂದು ಆಶೀರ್ವಾದ ಮಾಡು. ಇಷ್ಟು ದೊಡ್ಡ ಪ್ರಮಾಣದಾಗ ಅಂತೂ ನಾ ಮಾಡ್ತೀನೋ ಮಾಡಲ್ಲ ಗೊತ್ತಿಲ್ಲ. ಒಂದು 4 ಜನಕ್ಕೆ ನಿನ್ನ ಭಕ್ತರಿಗೆ ನಾ ಅನ್ನದಾನ ಮಾಡೋಂಥ ಶಕ್ತಿ ಕೊಡು ನನಗೆ ಅಂತಕ್ಕೆ ನಾ ಬೇಡ್ಕೊಂಡೆ ಸರ್. ಅದೇ ತಾಯಿ ಶಕ್ತಿ 10 ವರ್ಷದಾಗ ಮುಂದೆ 2017